ಕಲ್ವೆಚ್ಚಂಗೆ ಪಾರು ನೀನು ನಂಗೆ ತ್ಯಾದೆ ಪ್ರೀತಿ ಐತೆ ಅದ ಒಳಗೆ ಬಿಲ್ಡಿಂಗಳೇ. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಬ್ಲಾಗ್ನ ಕಾಲೇಜಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ಎಕ್ಸಾಮ್ ಇದು ಇಂಟರ್ನಲ್ಸ್ ಕೊಡ್ತಾರೆ ಅಂತ ಬಂದೆ ನೋಡಿ. ಇಂಟರ್ನಲ್ಸ್ ತಪ್ಪಿವಾಗ ಇವಾಗ ಸ್ಯಾಟಲೈಟ್ ನಾನು ಇವ್ರಿಗೆಲ್ಲ ಪ್ರ್ಯಾಂಕ್ ಮಾಡಿದ್ದೀನಿ. ಏನು ಪ್ರ್ಯಾಂಕಪ್ಪ ಅಂದರೆ ರಾಮನಗರ ಬಸ್ ಸ್ಟ್ಯಾಂಡಲ್ಲಿ ಬಿದ್ದೋಗ್ಬಿಟ್ಟು ತಲೆ ಸುತ್ತಿ ಬೇರೆಯವ್ರು ಬಂದಿರ್ತಿದ್ರು ಅಂತ ಪ್ರ್ಯಾಂಕ್ ಮಾಡಿದ್ದೀನಿ ಗೈಸ್. ನೋಡೋಣ ನಮ್ಮ ಅಜ್ಜಿ ಏನು ಅದೇ ಕಣವ ಬಿದ್ದೋಗಿದ್ನಲ್ಲ ಬಸ್ ಸ್ಟ್ಯಾಂಡಲ್ಲಿ. ಯಾವ ಬಸ್ ಸ್ಟ್ಯಾಂಡು? ಇವಾಗ ಯಾವಾಗಲೇ ನೋಡಬೇಕಿತ್ತು ನೀವು. ನಾನು ಪ್ರ್ಯಾಂಕ್ ಮಾಡಿದಾಗ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಗೈಸ್. ಹಂಗೆ ಇದು ಮಾಡಿಬಿಟ್ಟೆ. ಇವಾಗ ಜಸ್ಟ್ ಊರಿಗೆ ಬಂದು ಊಟ ಮಾಡ್ತೀವಿ. ಆಮೇಲೆ ಅದೇ ಕಣವ ಊಟ ಮಾಡಿ ಬೆಳಗ್ಗೆ 2 ದೋಸೆ ತಿಂದಿದ್ದೆ. ತಿನ್ಕೋದು ಕಾಲೇಜ್ಗೆ ಹೋಗಿ ಹೋಗ್ಬೇಕು ತಾನೇ ನಿನ್ನ ಮದ್ದಿನ ಊಟಕ್ಕೆ. ನಾನು ಬಂದ್ಬಿಡ್ತೀನಲ್ಲ ಅನ್ಕೋ ಬಂದೆ. ನೋಡ್ರಿ ಸುಸ್ತಾಗೋಯ್ತು, ದೋಸೆ 2 ತಿಂದಿದೆ ಅಂತ. ಹಾಂ 2 ತಿಂದ್ಬಿಟ್ಟು ಇಷ್ಟೊತ್ತು ಗಂಟೆ ಇದ್ದಾರೆ. 4 ಗಂಟೆ ಗಂಟ ಬೇಗ ಬಸ್ ಬತ್ತಿದ್ ಕಣ. ಈ ಬಸ್ ಬರಲಿಲ್ಲ. ಏನು ಬಸ್ ಬತ್ತದ ಹತ್ತೋಗುವ ಅಂತ ಅಲ್ಲೇ ನಿಂತಿದ್ದೆ. ಅವಾಗ ಬಿದ್ದೋದೆ. ಸದ್ಯ ಏನು ಏಟಾಗಲಿಲ್ಲ. ಏನು ಕಳ್ಕೋದೆ ಹೋದ್ರೆ ಇದಾಗಿದ್ದಾಗ ಏನೇನು ಪ್ರಜ್ಞೆ ಇತ್ತು ಕಣವ. ಹಂಗೆ ತಲೆ ಸುತ್ತ 1 ಸೆಕೆಂಡ್ ಕುತ್ಕೊಬಿಟ್ಟೆ. ಆಮೇಲೆ ಎದ್ದೆ ಬಸ್ ಸ್ಟಾಪಲ್ಲಿ. ನಮ್ಮೂರವರು ಇದ್ರು, ಯಾರ್ಯಾರೋ ಮ್ಯಾಗ್ಲು ಕೇರಿಯವರು. ಅವರು ಬಂದರೆ ಅವ್ರು ನನ್ನ ಕಾಣ್ರು. ಹೆಂಗಸುಗಳು. ಆಮೇಲೆ ಇವಳು ಸಿಕ್ಕಿದ್ಲು ನನ್ನ ಫ್ರೆಂಡು. ಅವಳ ಜೊತೆಗೆ ಬಂದೆ. ಯಾವ ಯಾವ ಫ್ರೆಂಡು? ಟೊಮೊಟೊ ಸಾಂಬಾರು ತಿಂತಾ ಇದ್ದೀನಿ ನೋಡಿ. ಅಪ್ಪ ಒಳಗೆ ಹೋಗ್ಬೇಕಾಯ್ತಪ್ಪ. ಮುಳುಗೋಗಿತ್ತವ. ಒಳಗೆ ಬಾವಿ ಹೋಗಿಯೋ ಅವೇ ಅಂತೇನೆ ದೊಡ್ಡದು ಅದು ಕೆರೆ ಆಳಾದ್ಯ. ಉಳಿಕೊಬರ್ಕೊ ಹೋಗಿಯೋ ಆಮೇಲೆ. ಆಮೇಲೆ ಈಗ ಮನೆಗೆ ಯಾರು ಎತ್ಕೊ ಬಂದಾಕ್ತವ್ರು? ಬಸ್ಸಲ್ಲಿ ಬಂದ್ಲು. ಬಸ್ಸಲ್ಲಿ ಬಂದು ಅವ್ರು ಯಾರೋ ನೀರು ಕೊಟ್ರಂತೆ. ಹೌದಾ? ಅವರಪ್ಪ ಇಲ್ಲ ನಿಂತಿದ್ನಲ್ಲ ಬಸ್ ಸ್ಟಾಪಲ್ಲಿ. ಯಾಕೋ ಹಂಗೆ ತಲೆ ತಿರುಗ್ಬಿಡ್ತು, ಬಿದ್ದೋದೆ ಕೆಳಿಕೆ. ಆಮೇಲೆ ಪ್ರಜ್ಞೆ ಇತ್ತು, ಹಂಗೆ ಸುಮ್ಮನೆ ಕುತ್ಕೊಬಿಟ್ಟೆ. ನಿಂತ್ಕೋಕಾಗ್ದೇನೆ. ಬಸ್ನವನ್ ಬೇರೆ ಬರಲೇ ಇಲ್ಲ. ನನಗೆ ಅಂತ ಏ ಒತ್ತಾರೆ 2 ದೋಸೆ ತಿನ್ನಿಲ್ಲ ಅಂತಾರ ಸಾಕಲ್ವೇ? ಈಗ ಬಂದವಳಲ್ಲ. ನಾನು 17 ಹೊಟ್ಟೆ ತುಂಬಾ ತಿಂದಿದ್ರೆ ಬೇಡ ಅಂತಿದ್ದೆ ಬೆಳಿಗ್ಗೆನೆ. ಅವ್ರು ಹಾಕ್ತಾರೆ, ನಾನು ನನಗೆ ಸೇರ್ತಾ ಇಲ್ವಲ್ಲ. ಅದಕ್ಕೆ ಏನು ಚೆನ್ನಾಗಿ ತಿನ್ನು, ಏನಾರು ಎಕ್ಕೆ ಕಡೆ ತಿಂದಿದ್ದ ಅಂದೆ. ಅಯ್ಯೋ ಯಾಕ ಹಿಂಗ? ಇನ್ನೇನು ಬಿಗಿಯಾಗ ಊಟ ಮಾಡ್ತಾರ ನೀನು ಇನ್ನೇ ಮಾಡ್ತಾಳೆ ತರ್ದೆ. ಎತ್ಕೊಂಡು ಕೈ ದೊಡ್ಡ ಯಾರು ನಿನ್ನ ಮಗಳಿಗೆ ಯಾರು ಹೊಡಿತಾವನೆ? ನಿನ್ನ ಮಗಳಿಗೆ ಯಾಕಂತೆ? ಅದ್ಯಾಕೋ ಕಡೆ ಇರ್ದ ಅವನು. ಹೆಂಗೋ ಇಲ್ಲಿ ಇದು ಕೂದಲು ಸೆಟ್ ಮಾಡ್ಕೊತಾ ಇದ್ದೀನಿ. ಬಂದು ಎಲ್ಲ ಗುಂಚ್ತಾವಳೆ. ಅವ್ನ ತಲೆ ಬಂದ್ಬಿಟ್ಟಂತೆ. ಎಲ್ಲ ಮಾಡಬಾರ್ದು, ನಾನು ಹೊಡೆದಾಕ್ಬಿಡ್ತೀನಿ. ಯಶು ಏ ಹೆಣ್ಮಕ್ಳಿಗೆ ಹೊಡೆದೆ ನೋಡಿ ಎಷ್ಟು ಹೊಡಿತಾನೆ. ಹೊಡಿಯೋದು ಬೈಯೋದು ಅವೆಲ್ಲ ಇಟ್ಕೋಬೇಡ. ಇದು ಮ್ಯಾಕ್ ನೀರು ಹೊಡಿವ ಅಂದ್ರು ಕರೆಂಟ್ ಇರಲಿಲ್ಲ. ಈಗ ಬತ್ತು. ನಾವು 3 ಸತಿ ಹಾಕಿ 3 ಸತಿ ಆಫ್ ಮಾಡ್ದು. ಹಂಗಾಯ್ತು. ಅದೇ ಸುಮ್ಮನೆ ನೋಡಿ ಇಷ್ಟ ನೋಡಿ ನಿಮ್ ದೊಡ್ಡಕರನ, ನಿಮ್ ದೊಡ್ಡಕರ ನೋಡಿ. ಇವಳು ಚಿಕ್ಕರನೇ. ನಮ್ಮಿಂದ ಚಿಕ್ಕರ ವಿಡಿಯೋ ಮಾಡ್ತೈತೆ. ಈ ಕುಳ್ಗರ ಅವ್ಳು ದೊಡ್ಡಕರ. ಸಾಕು ಬಿದ್ದೈತೆ. ಹಿಂದಕ್ಕೆ ಹೋಗಿ ಮಾಡು. ಹಂಗ್ ಮಾಡ್ಬೇಡಿ, ಹಿಂದಕ್ಕೆ ಹೋಗಿ ಬತ್ತಾವನೆ ಅವಕರ 2 ಕಟ್ಸ್ಕೊಳ್ಳು. ಯಾರ ಕರ ಯಾರು ಕಟ್ಸ್ಕೊಳ್ಳು. ಅದಕ್ಕರ ನಾವು ನೋಡಿ ಅದೇನು ಅದು ಅದು ದೊಡ್ಡಕರ ದೊಡ್ಡತ್ತು. ಅದು ಮುದ್ಗರ. ಅದು ನನ್ನ ಜೊತೆ ಸುಮ್ಮನೆ ಎಂದದ್ದು. ನಾನು ಯಾವ ತಲೆ ಸಿಕ್ತು ಫೋನ್ ಮಾಡ್ತೀನಿ ನೋಡಿ. ಹೆಂಗ್ ನಂಬ್ಕೊಬಿಟ್ರು ಪ್ರ್ಯಾಂಕ್ ಮಾಡಿದೆ. ನೀನು ತಾನೇ ಅಂದ್ರೆ ಬತ್ತಾಡ್ಕೆ ಸುಮ್ಮನೆ ನಿಮ್ಗೆ ಏನಂದೆ ಅಂತ ಅನ್ಕೊಂಡೆ. ನಾನು ಹೇಳ್ತಿದ್ದೇನೆ ಅವಳು ಸುಳ್ಳು ಹೇಳ್ತಾಳೆ. ಬಿಳು, ನಾನೇ ಬಿಳುಳು. ಮುಗಿತಾನೆ.
ನಾನೇ ಹಾಕತ್ತಾರೆ. ನಾನು ನಂಬಲಿಲ್ಲ, ನೀನು ತಲೆ ಸುತ್ತ ಬಿಡೋದ ಚಾನ್ಸೇ ಇಲ್ಲ ಅಂದೆ. ಇಲ್ಲ ರೋಲ್ ಫೋನ್ ಮಾಡ್ತೀವಿ ಸುಮ್ಮನೆ ನಾವೇನ್ ಮಾಡೋದು, ನೀನ್ ಬರ್ಲಿಲ್ಲ ಬೇಗ ಅಂದ್ರೆ. ಮತ್ತೆ ಕರೆಯೋದು ಲೇಟಾಗಿ ಬಂದ್ರು ಮಡಗ್ಬೇಕಪ್ಪ ನೋಡ್ ಲಕ್ಷ್ಮಿ ಬರ್ತಾಳೆ ಅಂತ. ನಮ್ಗೇನು ಗೊತ್ತಿತ್ತಾ? ನಿಂಗೆ ಗೊತ್ತಿತ್ತು ತಾನೇ ನಾನು ಬರ್ತೀನಿ ಅಂತ. ನಂಗೆ ನಿಜ ಗೊತ್ತಿರ್ಲಿಲ್ಲ. ಏ ನಿಮ್ಮಪ್ಪ ಅಂತಲ್ಲ, ನಾನು ಕೂಡ ಹಾಕೊಂಡಿದ್ದೀನಿ. ನಮಗೆ ಅಂದಿದ್ದು ನಿಮ್ಮಪ್ಪ. ಫೈನಲಿ ಚಿಕನ್ ಪಾಪ್ಕಾರ್ನ್ ಹಾಗೂ ಮಯೋನೀಸ್ ನೋಡಿ ನಾವೇ ಮಾಡಿದ್ದೀವಿ. ಹೆಂಗಿದೆ ಟೇಸ್ಟು? ತಿಂತಾ ಇದೀವಿ ನೋಡಿ. ಚಿಕನ್ ಪಾಪ್ಕಾರ್ನ್ ನಾನೇ ಮಾಡಿದ್ದು ನೋಡಿ. ಸಕ್ಕತ್ತಾಗಿದೆ ಗೈಸ್. ರೆಸಿಪಿ ಬೇಕು ಅಂದರೆ ಹೇಳಿ, ನೆಕ್ಸ್ಟ್ ಬ್ಲಾಗ್ ಅದೇ ಇರುತ್ತೆ ಗೈಸ್. ನೋಡಿ ಎಷ್ಟು ಟ್ಯಾನ್ ಆಗಿಬಿಟ್ಟಿದ್ದೀನಿ ಅಂತ ಈ ಬಿಸಿಲಲ್ಲಿ. ಯಾಕಂದರೆ ಬರೀ ಟ್ರಾವೆಲ್ ಮಾಡ್ತೀನಿ ನಾನು ಜಾಸ್ತಿ, ಅದಕ್ಕೆ ಟ್ಯಾನ್ ಆಗಿಬಿಟ್ಟಿದ್ದೀನಿ. ನೋಡಿ ಎಷ್ಟು ಗೈಸ್ ನೋಡಿ ಪ್ಯಾಂಟ್ ನೋಡಿ. ಈ ಪ್ಯಾಂಟು ನಮ್ಮ ಮಾಮನ ಪ್ಯಾಂಟು ಗೈಸ್. ನಾನೇ ಹಾಕ್ಕೊಂತೀನಿ, ಯಾವಾಗಲೂ ಬೈತಾ ಇರ್ತಾರೆ ಯಾಕಂದರೆ ನನಗೆ ಇಷ್ಟ. ಯವ್ವ ತಾಯಿ ನೋಡಿ ಕಳ್ಳಿ ಇಲ್ಲ ಬೋಟೆ ಇಟ್ಕೋತಾಳೆ ಗೈಸ್. ಚಿಪ್ಸು ನೋಡಿ ಗೋಟಿ ತಿಂತಾರೆ ಇಷ್ಟೊತ್ತು. KFC ಚಿಕನ್ ನನಗೆ ನಾನ್ ವೆಜ್ಜೇ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಇವಾಗ ಬೆಳ್ಳು ಕಾಣಿಸ್ತಾ ಇದ್ದೀನಿ ಇವಾಗ. ಯಾಕಂದರೆ ಬೆಳಕೈತೆ, ಕೆಳಗಡೆ ಕತ್ಲೆ ನಾನೇ ಹಂಗೆ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೊಬಿಟ್ಟಿದೆ. ಗೊತ್ತಾ? ಏನು ವಿಷಯ? ಚಿರ್ತೆ ಬಂದ್ಬಿಟ್ಟಿತ್ತಂತೆ ಇಲ್ಲಿ. ಎಲ್ಲಿಗೆ? 7:30 ಬೆಳಗ್ಗೆ. ನಮ್ಮೂರಲ್ಲೂ ಬಂದಿತ್ತು ಚಿರತೆ. ಗೋಟಿ ಚಿಕನ್ ಬಿಟ್ಬಿಟ್ಟು ಗೋಟಿ ತಿಂತವ್ರೆ. ನಂಗೂ ಸಿಕ್ಕೋದು ಈಗ ತಿಂದ್ರೆ ಹೇಗೆ? ಇದು ನ್ಯಾಯನಾ? ಇದು ನ್ಯಾಯನಾ? ಇರೋರ್ಗೂ ತಿಂತಾ ಇರಬೇಕು. ಥ್ಯಾಂಕ್ ಮಾಡಿದೆ. ಆಮೇಲೆ ಮಾಡೋಣ. ಬಸ್ ಸ್ಟ್ಯಾಂಡಲ್ಲಿ ತಲೆ ಸುದ್ದು ಬಿದ್ದೋಗ್ಬಿಟ್ಟಿದೆ ಅಂತ. ಯಪ್ಪ, ನಮ್ಮ ಹೂವು ಅಂತೂ ನಂಬೇ ಬಿಡ್ತೀವಿ. ಇವ್ರು ಯಾರೂ ನಂಬಿಲ್ಲ, ನಮ್ಮ ಹೂವು ನಂಬಿಡ್ತು ಪಾಪ. ಪ್ರ್ಯಾಂಕ್ ಮಾಡೋ ಅಂದರೆ ನಮ್ಮ ಹೂವು ಏನು ಹೇಳಿದ್ರು ನಂಬಿಡುತ್ತೆ ಗೈಸ್. ಸುಮ್ಮನೆ ಪ್ರ್ಯಾಂಕ್ ಮಾಡಿದೆ. ಸೊ ನೆಕ್ಸ್ಟ್ ಟೈಮ್ ಏನಾದ್ರು ಚೆನ್ನಾಗಿರುತ್ತೆ ಸೀರಿಯಸ್ಸಾಗಿ ಪ್ರ್ಯಾಂಕ್ ಮಾಡಬೇಕು. ಇದಾಲೆ ನಾನು ದಿನ ವೀಡಿಯೋದಲ್ಲಿ ತೋರಿಸಿರೋದು ಇದೊಂದೇ ಪ್ರ್ಯಾಂಕು. ವೀಡಿಯೋ ವಿತೌಟ್ ಕ್ಯಾಮ್ರಾ ಅದೆಷ್ಟು ಪ್ರ್ಯಾಂಕ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾನು ಹೇಳೋದೆಲ್ಲ ನಂಬ್ಕೊಳ್ಳುತ್ತೆ ಗೈಸ್ ಅಷ್ಟೇ. ನೆಕ್ಸ್ಟ್ ಏನಾದ್ರು ಚೆನ್ನಾಗಿರೋ ಪ್ರ್ಯಾಂಕ್ ಮಾಡಬೇಕು. ಖತರ್ನಾಕಾಗಿ ಮಾಡ್ತಾರೆ ಗೈಸ್, ನಂಬಕ್ಕೆ ಹೋಗ್ಬೇಡಿ ಜಾಸ್ತಿ. ನೋಡಿ ಗೈಸ್ ಹೆಂಗ್ ಆಟಾಡ್ತಾರೆ. ತಲೆ ಸುತ್ತ ಬಿದ್ದ ಕಡೆ. ಅಯ್ಯಯ್ಯೋ ಎದ್ಬಿಟ್ಟು ಮಾಡೋಣ ಹಿಂಗೆ ತಲೆ ಸುತ್ತ ಬಿದ್ದೋದಿ ಬಸ್ ಸ್ಟಾಪಲ್ಲಿ. ನಮ್ಮವ್ವ ಚಿಕನ್ ಗ್ರೇವಿ ಮಾಡ್ತಿದ್ದಾರೆ. ಗೈಸ್ ನನ್ನ ಫೇವ್ರೆಟ್ಟು ಉಪ್ಪಾಕಿರೋದು ಚಿಕನ್ನು. ನನಗೆ ಈ ಹುರಿದಿರೋ ಚಿಕನ್ ಅಂದರೆ ತುಂಬ ಇಷ್ಟ. ನನಗೆ ನಾರ್ಮಲ್ ಫಸ್ಟಿಂದನೂ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಚಿಕನ್ನು, ಮಟನ್ನು, ಫಿಶ್ಶು, ನಾನ್ ವೆಜ್ಜಲ್ಲಿ ಆಲ್ರೌಂಡರು ಎಲ್ಲ ತಿಂತೀನಿ ಜಾಸ್ತಿ. ಮೋಸ್ಟ್ ಫೇವ್ರೆಟ್ ಅಂದರೆ ಚೀಚಿ ಅಂದರೆ ತುಂಬ ಇಷ್ಟ. ಯಾಕಂದರೆ ನನಗೆ ಅದರಲ್ಲಿರೋದು ವರ್ಣಿಸೋಕ್ಕೆ ಆಗಲ್ಲ. ಇದ್ರ ಮುಂದೆ ಯಾವ ಊಟನೂ ಇಲ್ಲ ಗೈಸ್, ಬೇರೆ ಏನೂ ಇಲ್ಲ. ನಂಗೆ ಚಿಕ್ಕ ವಯಸ್ಸಿಂದನೂ ಈ ಥರ ಹುರಿದಿರೋ ಚಿಕನ್ ಅಂದರೆ ತುಂಬ ಇಷ್ಟ. ಇದಕ್ಕೆ ಅರಿಶಿನದ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿರೋ ಚಿಕನ್ ಇದು. ಆಮೇಲೆ ಮಸಾಲೆ ಹಾಕ್ಕೊಂಡು ತಿಂತೀನಿ. ನಂಗೆ ಆಲ್ಮೋಸ್ಟ್ ಚಿಕನಲ್ಲಿ ಎಲ್ಲ ಇಷ್ಟ. ದಿನ ಕೊಟ್ಟರು ತಿಂತೀನಿ. ಆದರೆ ನಮ್ಮನೇಲಿ ದಿನ ಕೊಡಿಸಲ್ಲ ಗೈಸ್ ನನಗೆ. ಏನು ಮಾಡೋದು ಹೇಳಿ? ಅದಕ್ಕೆ ನಾನು ಓಡಿ ಊರಿಗೆ ಬರ್ತೀನಿ. ಊರಿಗೆ ಬಂದರೆ ಮಾಡಿಕೊಡ್ತೀನಿ ನನಗೆ ಅಷ್ಟೇ ಗಾಯ್ಸ್. ಫೈನಲಿ ನೋಡಿ ಗ್ರೇವಿ, ಚಿಕನ್ ಗ್ರೇವಿ ಮತ್ತು ಚಪಾತಿ ತಿಂತಾ ಇದ್ದೀನಿ. ಇವಳು ಪೀಸೇ ಹಾಕ್ಕೊಳ್ಳಲ್ಲ ಗೈಸ್, ಬರೀ ಗ್ರೇವಿ ತಿಂತವಳೆ. ನಾನು 3 ಪೀಸ್ ಹಾಕೊಂಡಿದ್ದೀನಿ, ಹೊಟ್ಟೆ ತುಂಬಿಟ್ಟೈತೆ ಅದಕ್ಕೆ ಗೈಸ್. ಹೊಟ್ಟೆ ತುಂಬಿಟ್ಟು ಮಾತಾಡೋಕ್ಕೆ ಐತಲ್ಲ, ಹೊಟ್ಟೆ ತುಂಬಿಟ್ಟು ಅನ್ನ ತಿಂತಾವಳೆ. ನಮ್ಮವ್ವ ಎಲ್ಲರಿಗೂ ಬಡಿಸ್ತಿದ್ದೆ ಗಾಯ್ಸ್.
ಅವ್ವ ಅವ್ವ ಬಾರವ ಇಲ್ಲಿ. ನೀ ಸಿಕ್ಕರೆ ಶುಭ ಮಂಗಳ ನಿನ್ನು ಸಿರ ಸೋಕೋ ಹಾಡು ಎಂದು ಸೋಮಾನೆ